ನೀವು ಸಿನಿಮಾಗೆ ಬಂದಾಗ ಹಾಡಿದ ಮೊದಲ ಹಾಡು? ಉಯ್ಯಾಲೆ ಉಯ್ಯಾಲೆ ಪ್ರೀತಿಯ ಉಯ್ಯಾಲೆ ಕಣ್ಣಿಗೂ ಕಣ್ಣಿಗೂ ಕಿಟಕಿಯ ಅಂತರ. ಈ ಹಾಡುವ ಮೂಲಕ ಬದುಕನ್ನ ತುಂಬಾ ಚೆನ್ನಾಗಿ ಕಟ್ಕೋಬಹುದು ಅಂತ ಅನಿಸ್ತಾ ನಿಮಗೆ? ಬಟ್ ಅವಾಗಿನ ಪರಿಸ್ಥಿತಿಗೂ ಇವಾಗಿನ ಪರಿಸ್ಥಿತಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆಯಾ? ಒಂದ್ 2 ಸಾಂಗ್ ಹಿಟ್ ಆಗುತ್ತೆ ಅನ್ಕೊಳ್ಳಿ, ಈಗ ನೆಕ್ಸ್ಟ್ ಸಾಂಗ್ಗೆ ಹೊಸ ವಾಯ್ಸ್. ಪರಭಾಷಿಕರು ಕೂಡ ಇಲ್ಲಿ ಹಾಡೋದಕ್ಕೆ ಬರ್ತಾರೆ, ಅವ್ರಿಗೆ ಹೆಚ್ಚು ಆದ್ಯತೆ ಕೊಡ್ತಾರೆ ಅಂತ ಅನ್ಸಲ್ಲ? ಅದು ತುಂಬಾ ಚೆನ್ನಾಗಿ ಬಂದಾಗ ನಾನು ಯಾವತ್ತೂ ಅದನ್ನ ಯೋಚನೆ ಮಾಡಿಲ್ಲ. ಯಾವತ್ತೂ ನಾವು ಹಾಡಿದ್ದಕ್ಕಿಂತ ಒಂದು ಕೆಳಮಟ್ಟದಲ್ಲಿ ಇರುತ್ತಲ್ಲ, ಅವಾಗ ಬೇಜಾರಾಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಸುಮಾರು 22 ವರ್ಷಗಳ ಸುದೀರ್ಘ ಜರ್ನಿ. 22 ವರ್ಷಕ್ಕೆ ಹೆಚ್ಚು ಕಮ್ಮಿ 500ಕ್ಕೂ ಹೆಚ್ಚು ಹಾಡುಗಳು, ಕನ್ನಡ, ತಮಿಳು, ಒಂದಷ್ಟು ಬೇರೆ ಭಾಷೆಯ ಹಾಡುಗಳು ಹಾಡುವ ಮೂಲಕ, ಗಾಯನದ ಮೂಲಕವೇ ತನ್ನ ಬದುಕನ್ನು ಕಟ್ಟಿಕೊಂಡಿರುವಂಥ ಗಾಯಕಿ ಇವತ್ತು ನಮ್ಮ ಪಾಡ್ಕಾಸ್ಟ್ನ ಗೆಸ್ಟ್ ಆಗಿ ಬಂದಿದ್ದಾರೆ. ಸೊ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಬೇರೆ ಯಾರೂ ಅಲ್ಲ, ಅವರು ನಮ್ಮ ಜೊತೆ ಇವತ್ತು ಪಾಡ್ಕಾಸ್ಟ್ನಲ್ಲಿ ಇರ್ತಕ್ಕಂಥವ್ರು ಖ್ಯಾತ ಗಾಯಕಿ ಮಾನಸ ಹೊಳ್ಳ. ಮಾನಸ ಹೊಳ್ಳ ಅಂದ ತಕ್ಷಣ ನಿಮಗೆ ನೆನಪಾಗೋದು ಶಂಖನಾಗ ಸಿನಿಮಾದ ಅರವಿಂದ್ ಅವರು, ಅವರ ಮಗಳು. ಅದಕ್ಕಿಂತ ಹೆಚ್ಚಾಗಿ ಗಾಯಕಿಯಾಗಿಯೇ ಗುರುತಿಸ್ಕೊಂಡಿರ್ತಕ್ಕಂಥ ಮಾನಸ ಹೊಳ್ಳ ಅವರ ಜೊತೆ ಒಂದಷ್ಟು ಮಾತಾಡ್ತಾ ಹೋಗೋಣ. ನಮಸ್ತೆ ಮೇಡಮ್, ಹೇಗಿದ್ದೀರಿ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಹೇಗಿದೆ ಜರ್ನಿ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಓಕೆ, ಈ ಇಷ್ಟು ವರ್ಷಗಳ ಸುದೀರ್ಘ ಜರ್ನಿ ಗಾಯಕಿಯಾಗಿಯೇ ಗುರುಸ್ಕೊಂಡ್ರಿ. ಆರಂಭದ ದಿನಗಳು ಸ್ವಲ್ಪ ಹಿಂದಕ್ಕೆ ಹೋಗೋದಾದರೆ, ಮಾನಸ ಅವರು ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು, ಓದಿದ್ದೆಲ್ಲಿ, ಆಮೇಲೆ ಈ ಗಾಯನ ಕ್ಷೇತ್ರಕ್ಕೆ ಬಂದಿದ್ದು ಆಕಸ್ಮಿಕನ ಅನಿವಾರ್ಯನ? ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರೇ. ಓಕೆ. ಮೂಲತಃ ಮಲೆನಾಡಿನವರು. ಅಪ್ಪ ಕೊಪ್ಪ ಮತ್ತೆ ತಾಯಿ ಶೃಂಗೇರಿ. ಸೊ ಹಾಲಿಡೇಸ್ನಲ್ಲಿ 2 ತಿಂಗಳು ಮಲೆನಾಡಲ್ಲೆಲ್ಲ ಚೆನ್ನಾಗೆ ಸಮಯ ಕಳೀತಿದ್ವಿ, ಕಸಿನ್ಸ್ ಜೊತೆ ಎಲ್ಲ. ಸೊ ನಮ್ಮಮ್ಮ ನನಗೆ 4 ವರ್ಷ ಇದ್ದಾಗಲೇ ನನಗೆ ಸ್ಟೇಜ್ ಹಚ್ಚಿದ್ರು. ಬಾಲ ಗಾಯಕಿ. ಅಮ್ಮ ಹಾಡ್ತಾ ಇದ್ರಲ್ಲ, ಅಮ್ಮ ಎಲ್ಲಾ ತರದ ಹಾಡುಗಳನ್ನು ಹಾಡ್ತಿದ್ರು. ಆರ್ಕೆಸ್ಟ್ರಾ ಮಾಡ್ತಾ ಇದ್ರು, ಲೈಟ್ ಮ್ಯೂಸಿಕ್ ಹಾಡ್ತಾ ಇದ್ರು, ಭಕ್ತಿ ಇದೆ ಭಾವ ಎಲ್ಲಾ ತರದ ಹಾಡುಗಳು ಹಾಡ್ತಿದ್ರು. ಸೊ ಚಿಕ್ಕ ವಯಸ್ಸಿಂದನೂ ಎಲ್ಲಾ ತರದ ಹಾಡುಗಳನ್ನ ಕೇಳಿ ಬೆಳೆದಿರುವಂತದ್ದು. ಮತ್ತೆ ಅವ್ರ ಜೊತೆ ಕಾರ್ಯಕ್ರಮಕ್ಕೆ ಹೋಗಿ ಒಂದೊಂದು ಹಾಡ್ತಾ ಇದ್ದೆ, 2 ಹಾಡ್ತಾ ಇದ್ದೆ. ಸಮ್ ಟೈಮ್ ನಾನು ನನ್ನ ತಂಗಿ ಒಂದಷ್ಟು ಹಾಡ್ತಾ ಇದ್ವಿ. ಹೀಗೆ ಜರ್ನಿ ಶುರು ಆಗಿದ್ದು. ಬಟ್ ಅಷ್ಟು ಸೀರಿಯಸ್ ಆಗಿ ನಾನು ಯಾವತ್ತೂ ತಗೊಂಡಿರ್ಲಿಲ್ಲ. ಓದೋದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಇತ್ತು. ಲೈಕ್ ಕ್ಲಾಸ್ ಒಂದಿನ ಮಿಸ್ ಮಾಡ್ತಾ ಇರ್ಲಿಲ್ಲ, ಆ ತರ ಸಿನ್ಸಿಯರ್ ಸ್ಟೂಡೆಂಟ್. ದೆನ್ ಹೈಸ್ಕೂಲ್ಗೆ ಬರೋ ಟೈಮಲ್ಲಿ ಅನಿವಾರ್ಯವಾಗಿ ನಾನು ಆರ್ಕೆಸ್ಟ್ರಾ ಫೀಲ್ಡ್ಗೆ ಎಂಟ್ರಿ. ಅದಕ್ಕೆ ಮುಂಚೆ ಹಾಡ್ತಿದ್ದೆ, ಆಸ್ ಎ ಸೋಲೋ ಸಿಂಗರ್ ಆಗಿ ಎಂಟ್ರಿ ಆಗಿದ್ದು ಆಲ್ಮೋಸ್ಟ್ ನಾನು ಹೈಸ್ಕೂಲ್ ಇದ್ದಾಗ. ಸೊ ಅವಾಗ ಅಪ್ಪ ಒಂದು ಮೂವಿ ನಿರ್ಮಾಣ ಮಾಡಿದ್ರು. ಸೊ ಅದ್ರಲ್ಲಿ ಸ್ವಲ್ಪ ಕೈ ಸಿಟ್ಕೊಂಡಾಗ ಆರ್ಥಿಕವಾಗಿ ಒಂದು ಮನೆಗೊಂದು ಸಪೋರ್ಟ್ ಬೇಕಾಗಿತ್ತು. ಆಗ ನಾನು ಆಸ್ ಎ ಸೋಲೋ ಸಿಂಗರ್ ಆರ್ಕೆಸ್ಟ್ರಾದಲ್ಲಿ ಹಾಡಕ್ ಶುರು ಮಾಡಿದ್ದು. ಓಕೆ, ಅಂದ್ರೆ ಆಕಸ್ಮಿಕ ಅನ್ನಕ್ಕಿಂತ ಅನಿವಾರ್ಯ ಆಯ್ತಾ ಹೇಗೆ ಅಂತ? ಯಾಕಂದ್ರೆ ಅಮ್ಮ ಸಿಂಗರು, ಅಪ್ಪ ಕೂಡ ಆಕ್ಟ್ರು, ಪ್ರೊಡ್ಯೂಸರು ಎಲ್ಲ ಆಗಿದ್ರು. ಹಾಡ್ತಾ ಇದ್ದೆ, ಬಟ್ ಅಪ್ಪ ಅಮ್ಮ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರಲ್ಲ ಆಲ್ರೆಡಿ ಫೀಲ್ಡ್ ಅಲ್ಲಿ. ಅಂದ್ರೆ ಮಕ್ಕಳು ಬೇಡ ಅಂತಾನೆ ಅವರು ಅನ್ಕೊಂಡಿದ್ದು. ಬಟ್ ಅದು ಒಂಥರ ಡೆಸ್ಟಿನಿ ಅನ್ನೋದಿರುತ್ತಲ್ಲ, ಸೊ ಈ ಫೀಲ್ಡ್ಗೆ ಬರೋ ಹಾಗಾಯ್ತು. ಎಸ್. ನೀವು ಹಾಡಿದ ಮೊದಲ ಹಾಡು ನೆನಪಿದೆಯಾ? ಒಂದು ಸ್ಟೇಜ್ ಮೇಲೆ ಹಾಡಿದ್ದ? ಸ್ಟೇಜ್ ಮೇಲೆ ಹಾಡ್ತಾ ಇದ್ದಿದ್ದು ಚಿಕ್ಕ ವಯಸ್ಸಲ್ಲಿ ಒಂದು ಭಾವಗೀತೆ ದೊಡ್ಡರಂಗೇಗೌಡರದ್ದು ಇಬ್ಬನಿ ಹಾಸು ಜಾರುತ್ತಿದೆ ಅಂತ. ಮತ್ತೆ ಫಿಲ್ಮ್ ಸಾಂಗ್ ಅಂತ ಬಂದ್ರೆ ಏಕ್ ದೋ ತೀನ್ ಚಾರ್, ಅದು ಮತ್ತೆ ಒಳಗೆ ಸೇರಿದ್ದಾರೆ. ಪಬ್ಲಿಕ್ ಅಂದ್ರೆ ಆರ್ಕೆಸ್ಟ್ರಾ ಅಂದ್ರೆ ಅವಾಗ ಒಂದು ಕ್ರೇಜ್ ಇತ್ತು, ಇನ್ನೂ ಜ್ಞಾಪಕ ಇದೆ. ಅವಾಗೆಲ್ಲ ಈ ದುಡ್ಡಿನಲ್ಲಿ ಹಾರ ಮಾಡಿ ಹಾಕೋರು, ಹೌದು. ಮತ್ತೆ ಬುಟ್ಟಿ ಅದು ಒಳಗೆ ಸೇರಿದಿರ್ಕೊಂಡು ಹಾಡಿದ್ರು ಅಂತೂ ಬುಟ್ಟಿ ತುಂಬಾ ಹೂ ತಗೊಂಡ್ ಸೂರ್ಯರು. ಅಂದ್ರೆ ಅಲ್ಲಿ ಆರ್ಕೆಸ್ಟ್ರಾ ಇದಕ್ಕೆ ಏನ್ ಬೇಕೋ ಅದನ್ನು ಹಾಡ್ತಿದ್ದೆ. ಈ ಕಡೆ ಭಕ್ತಿ ಗೀತೆ ಭಾವ ಎಲ್ಲಾ ತರದ್ದು ಅಮ್ಮ ಹಾಡ್ತಾ ಇದ್ರು. ಸೊ ಆಗ್ಲಿಂದಾನೇ ಹಾಡ್ತಾ ಬಂದಿದ್ರು. ಸೊ ನಿಮಗೆ ಗುರುನೇ ಅಮ್ಮ, ಹಾಗೆ ನೋಡಿದ್ರೆ ಅಮ್ಮ ಹೇಳ್ಕೊಡ್ತಾ ಇದ್ರು. ಹೌದು, ಅದನ್ನ ಕಲ್ತಿ ಹೇಳಿದ್ರು. ಹೌದು. ಅದಾದ ನಂತರ ನಾನು ಅಮ್ಮಂಗೆ ಆಕ್ಚುಲಿ ನಾನು ಡಾಕ್ಟರ್ ಓದ್ಬೇಕು ಅಂತಿತ್ತು. ಸೊ PCMB ತಗೊಂಡಿದ್ದೆ ನಾನು PS ಕಾಲೇಜ್ನಲ್ಲಿ.
ಆವಾಗ ಆಕ್ಚುಲಿ ಅಪ್ಪನ ಮೂವಿ ರಿಲೀಸ್ ಆಗಿ ಜಸ್ಟ್ 3 ತಿಂಗಳ ರಿಲೀಸ್ ಆಗಿ 1 ವಾರ ಆಗಿತ್ತು, ರಾಜ್ಕುಮಾರ್ ಕಿಡ್ನಾಪ್ ಆ ಟೈಮಲ್ಲಿ. ಸೊ ಅವಾಗ ಎಲ್ಲ ಸ್ಟಾಪ್ ಆಯ್ತು. ಸೊ ಅವಾಗ ನಾ ಹೇಳಿದ್ನಲ್ಲ, ಅಂದ್ರೆ ಫುಲ್ ಫ್ಲೆಡ್ಜ್ ಆಗಿ ನಾನು PCMB ಲೈಕ್ ಅದ್ ಮಾಡಕ್ಕಾಗ್ಲಿಲ್ಲ. ಈ ಕಡೆ ದಿನಕ್ಕೆ ಒಂದೊಂದ್ 3 ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾ ಇದ್ದೆ ಆರ್ಕೆಸ್ಟ್ರಾದಲ್ಲಿ. ಅವಾಗ ಶ್ರೀರಾಜ್ ಮೆಲೋಡಿಸ್ ಅಂತ ಫಸ್ಟ್ ಅವಾಗ ಸ್ಟಾರ್ಟ್ ಮಾಡಿದ್ದು. ನಂತರ BK ಸುಮಿತ್ರಾ ಅವರು, ಮಂಜುಳಾ ಪರಮೇಶ್ವರ್, ಹಲವಾರು ಆರ್ಕೆಸ್ಟ್ರಾಗಳಲ್ಲಿ ಹಾಡಿದ್ದೇನೆ. ಸೊ ನನ್ಗೆ ಈ ಕಡೆ ನನ್ಗಿನ್ ಗೊತ್ತಾಯ್ತು, ಈ ಕಡೆ ಓದಕ್ಕಾಗಲ್ಲ ಇನ್ನು. ಅಂದ್ರೆ ಆವಾಗ ಪರಿಸ್ಥಿತಿ ಹಂಗಿತ್ತು, ಅರ್ನ್ ಮಾಡ್ಬೇಕಾಗಿತ್ತು. ಸೊ ನಂತರ 3 ತಿಂಗಳು PS ಕಾಲೇಜ್ ಹೋಗಿದ್ದ ನಾನು, PCMB ತಗೊಂಡು ಅಲ್ಲಿಗೆ ಬಿಟ್ಬಿಟ್ಟು 1 ವರ್ಷ ವೇಸ್ಟ್ ಆಯ್ತು. ಅದಾದ ನಂತರ ಮಹಾರಾಣಿ ಕಾಲೇಜಲ್ಲಿ ಮ್ಯೂಸಿಕ್ ಒನ್ ಆಫ್ ದ ಸಬ್ಜೆಕ್ಟ್ ಆ ತರ ತಗೊಂಡು ಅಲ್ಲಿಂದ ಕರ್ನಾಟಿಕ್ ಮ್ಯೂಸಿಕ್ ನಾನು ಅಭ್ಯಾಸ ಮಾಡಿದ್ದೆ. ಆಗ ನಾನು ಆಕ್ಚುಲಿ ಸೀರಿಯಸ್ ಆಗಿ ಮ್ಯೂಸಿಕ್ನ ತಗೊಂಡಿದ್ದು. ಆಗ ಅಲ್ಲಿಂದ ಒಂದೊಂದೇ ಕಲಿಯಕ್ ಶುರು ಮಾಡಿದ್ದು. ಸೊ ಇವಾಗ್ಲೂ ಅನ್ಸುತ್ತೆ, ಚಿಕ್ಕ ವಯಸ್ಸಿನಲ್ಲೇ ಇನ್ನೊಂದ್ ಸ್ವಲ್ಪ ಬೇಗ ಶುರು ಮಾಡಿದ್ರೆ ಕಲಿಯೋಕೆ ಇನ್ನೂ ಚೆನ್ನಾಗಿರ್ತಿತ್ತು. ನಿಜ. ಒಟ್ಟು ಸ್ಫೂರ್ತಿ ಅಮ್ಮನೇ ಆದ್ರು. ಹೌದು. ಓಕೆ, ಈ ಹಾಡುವ ಮೂಲಕ ಬದುಕನ್ನ ತುಂಬಾ ಚೆನ್ನಾಗಿ ಕಟ್ಕೋಬಹುದು ಅಂತ ಅನಿಸ್ತಾ ನಿಮಗೆ ಅಂತ? ಖಂಡಿತ. ಅಂದ್ರೆ ಬಟ್ ಅವಾಗಿನ ಪರಿಸ್ಥಿತಿಗೂ ಇವಾಗಿನ ಪರಿಸ್ಥಿತಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಏನಂತಂದ್ರೆ ಆಗ ನಾನು ಆರ್ಕೆಸ್ಟ್ರಾ ಫೀಲ್ಡ್ಗೆ ಎಂಟ್ರಿ ಆದಾಗ, ಅದಾದ ನಂತರ ಒಂದೊಂದೇ ಚಲನಚಿತ್ರಗಳಿಗೆ ಅಲ್ಲಿ ಇಲ್ಲಿ ಹಾಡ್ತಾ ಬಂದಾಗ ಪ್ಲೇ ಬ್ಯಾಕ್ ಸಿಂಗರೇ ಆಗ್ಬೇಕು ಅನ್ನೋದು ಒಂದು ಏಮ್ ಇತ್ತು. ಬಟ್ ಇವಾಗ ಹಾಗಿಲ್ಲ. ಒಂದನ್ನೇ ನಂಬ್ಕೊಂಡು ಬರಕ್ ಆಗೋದಿಲ್ಲ. 4-5 ಕೆಲಸ ಗೊತ್ತಿದ್ರೆ ಮಾತ್ರ ಇಲ್ಲಿ ಸರ್ವೈವ್ ಆಗ್ಬೋದು. ಬರೀ ಹಾಡಿನಲ್ಲೇ ನಾನು ಏನಾದ್ರು ಮಾಡ್ತೀನಿ ಅಂದ್ರೆ ಸ್ವಲ್ಪ ಕಷ್ಟ ಇದೆ ಇವಾಗ, ಬಿಕಾಸ್ ಅಷ್ಟೊಂದು ಕಾಂಪಿಟೇಷನ್ ಇದೆ. ಸೊ ಮಲ್ಟಿ ಟ್ಯಾಲೆಂಟೆಡ್ ಆಗಿದ್ರೆ, ಸೊ ನಾನು ಇವಾಗ ಅಂದ್ರೆ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತೀನಿ, ಈ ಕಡೆ ನಂದು ಸ್ಟುಡಿಯೋ ಇಟ್ಕೊಂಡಿದ್ದೀನಿ, ಆಸ್ ಎ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತೀನಿ, ನಾನೇ ಪ್ರೋಗ್ರಾಮಿಂಗ್ ಮಾಡ್ತೀನಿ. ಸೊ ಏನಾದ್ರೂ ಒಂದು ವರ್ಕ್ ಇದ್ದೇ ಇರುತ್ತೆ. ಅಪ್ಪ ಕಲಾವಿದರು, ಅಮ್ಮ ಗಾಯಕಿ, ಮಗಳು ಕೂಡ ಗಾಯಕಿ, ನಿಮ್ಮ ಸಿಸ್ಟರ್ ಮತ್ತು ನಿಮ್ಮ ಬ್ರದರ್ ಕೂಡ ಮ್ಯೂಸಿಷಿಯನ್ಸ್, ಇಬ್ಬರು ಕೂಡ. ಸೊ ನಿಮಗೆ ಯಾವತ್ತೂ ಸ್ಕ್ರೀನ್ ಮೇಲೆ ಬರಬೇಕು ಅಂತ ಅನಿಸ್ಲಿಲ್ಲ? ಯಾಕಂದರೆ ಅಪ್ಪ ಅದ್ಭುತ ಕಲಾವಿದರು. ಯಾಕಂದರೆ ಬೆಟ್ಟದ ಹೂ ಸಿನಿಮಾ ನೋಡಿದಾಗ ಅಲ್ಲಿ ಪುನೀತ್ ಅವ್ರ ಜೊತೆಗೆ ಕಾಣಿಸ್ಕೊಳ್ತಾರೆ, ಅದ್ಭುತವಾಗಿ ನಟನೆ ಮಾಡ್ತಾರೆ. ಅದಾದಮೇಲೆ ಇವತ್ತಿಗೂ ಕೂಡ ಅರವಿಂದ್ ಅಂದರೆ ಗೊತ್ತಾಗಲ್ಲ, ಶಂಖನಾದ ಅಂದ ತಕ್ಷಣ ಅರವಿಂದ್ ನೆನಪಾಗ್ತಾರೆ. ಆ ಥರದ ಒಂದು ಪಾತ್ರಧಾರಿಯಾಗಿ ಕಾಣಿಸ್ಕೊಂಡಂಥವ್ರು. ಆ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದು ಆಯಿತು. ಸೊ ಅಂಥ ತಂದೆ ಮಗಳಾಗಿ ನಿಮ್ಗೆ ಯಾವತ್ತೂ ಅನಿಸ್ಲಿಲ್ವಾ ನಾನು ಕೂಡ ಅಪ್ಪನ ಥರ ಕಾಣಿಸ್ಕೋಬೇಕು ಅಂತ? ಇಲ್ಲ, ಈ 1 ವರ್ಷ ನಾನು ಏನು ಹೇಳಿದ್ನಲ್ಲ ವೇಸ್ಟ್ ಆಯ್ತು ಅಲ್ಲಿ ಅಂತ, ಅಂದ್ರೆ ಸ್ಟಡೀಸ್ ಕಡೆ ವೇಸ್ಟ್ ಆಯ್ತು. ಬಟ್ ಆ ಸಮಯದಲ್ಲಿ ನಾನು ಕಂಪ್ಲೀಟ್ ಆಗಿ ಫುಲ್ ಫ್ಲೆಡ್ಜ್ ಆಗಿ ಸಿಂಗರ್ ಆಗ್ಬೇಕಾ ಏನಾಗ್ಬೇಕು ಅನ್ನೋದು ಇನ್ನೂ ಕನ್ಫ್ಯೂಷನ್ ಇದೆ. ಆಕ್ಚುಲಿ ನಾನು 3 ತಿಂಗಳು ಆಸ್ ಅ ಡ್ಯಾನ್ಸರ್ ಕೂಡ ಮುರಳಿ ಮಾಸ್ಟರ್ ಅವ್ರ ಜೊತೆ ಕೂಡ ನಾನು ಕೆಲಸ ಮಾಡಿದೀನಿ. ಅವ್ರ ಟೀಮ್ ನಲ್ಲಿ ಡ್ಯಾನ್ಸ್ ಮಾಡಿದೀನಿ ಶೋಸ್ ಅಲ್ಲಿ. ಅಂಡ್ ಗೀತಾಂಜಲಿ ಅಂತ ಟೀಮ್ ಇತ್ತು, ಅವ್ರ ಜೊತೆನೂ ಮಾಡಿದೀನಿ. ಆಮೇಲೆ ಆಕ್ಟಿಂಗ್ ಮಾಡಕ್ಕೆ ಆ ಲೈನ್ಗೂ ಹೋಗ್ಬೋದಾ ಅಂತ ನಾನು ಇವನ್ ಫೋಟೋ ಶೂಟ್ ಕೂಡ ಮಾಡಿಸಿದ್ದೆ. ಬಟ್ ಅದೆಲ್ಲ ಅಲ್ಲಲ್ಲೇ ಸ್ಟಾಪ್ ಆಯ್ತು. ಬಟ್ ಪ್ರಯತ್ನ ಅಂತ ಮಾಡಿದ್ರೆ ಅಂದ್ರೆ ಲೈಕ್ ದುಡಿಮೆಗೆ ಏನೇನೆಲ್ಲ ನನಗ್ ಗೊತ್ತಿರೋದ್ರಲ್ಲಿ ಏನೇನೆಲ್ಲ ಮಾಡ್ಬೋದು. ಈವನ್ ನಾನೊಂದು ಆಫೀಸ್ ನಲ್ಲಿ 1 ತಿಂಗಳು ವರ್ಕ್ ಮಾಡಿದೀನಿ. ಜಸ್ಟ್ ಕಾಲ್ಸ್ ಅಟೆಂಡ್ ಮಾಡೋದು, ಆತರ ವರ್ಕ್ ಮಾಡಿದೀನಿ. ಸೊ ಆ 1 ವರ್ಷದಲ್ಲಿ ಎಲ್ಲಾ ಪ್ರಯತ್ನ ಆಗಿ ಕೊನೆಗೆ ಮ್ಯೂಸಿಕ್ ಅಂತ ಸಬ್ಜೆಕ್ಟ್ ತಗೊಂಡೆ. ಈ ಕಡೆ ಆರ್ಕೆಸ್ಟ್ರಾದಲ್ಲೂ ಬ್ಯುಸಿ ಆಗ್ತಾ ಬಂದೆ. ಸೊ ಹೀಗೆ ಸಿಂಗಿಂಗ್ಗೆ ಸ್ಟಿಕ್ ಆನ್ ಆದೆ. ಅಲ್ಲ, ಕರೆಕ್ಟ್. ಯಾಕಂದ್ರೆ 2 ದೋಣಿನ ಮೇಲೆ ಕಾಲಿಟ್ರೆ ಸಮಸ್ಯೆ ಹೋಗೋದು. ಬಟ್ ಅಪ್ಪನ್ 1-2 ಶಾರ್ಟ್ ಮೂವಿನಲ್ಲಿ ಆಕ್ಟ್ ಮಾಡಿಸಿದ್ರು. ಓಕೆ, ನಿಮಗೆ ಈಗ ಸಿಂಗಿಂಗ್ ಆಯ್ಕೆ ಮಾಡ್ಕೊಂಡಿದ್ದು ತುಂಬಾ ಖುಷಿ ಕೊಟ್ಟಿದೆ ಅಂತ ಅನ್ಸುತ್ತೆ? ಖಂಡಿತ. ಅಂದ್ರೆ ಬದುಕನ್ನ ಎಷ್ಟು ಕಟ್ಕೊಂಡಿದ್ದೀರಿ, ಎಷ್ಟು ಕಟ್ಕೊಳ್ಳೋಕ್ಕೆ ಸಾಧ್ಯವಾಯ್ತು ಅಂತ? ಬದುಕನ್ನ ಕಟ್ಕೊಂಡಿರೋದಂದ್ರೆ ಯಾರು ಯಾವ ಆಯಾಮದಲ್ಲಿ ಯೋಚನೆ ಮಾಡ್ತಾರೆ ಗೊತ್ತಿಲ್ಲ. ಬಟ್ ನನಗೆ ಇದೊಂದು ಆ ಎಕ್ಸ್ಪೀರಿಯನ್ಸ್, ಆ ಜರ್ನಿ ಏನಿದೆಯಲ್ಲ, ಆ ಜರ್ನಿನೇ ತುಂಬಾ ಖುಷಿ ಕೊಟ್ಟಿದೆ. ಅನ್ಕೊಳ್ಳೋ ಮಟ್ಟದಲ್ಲಿ ದೊಡ್ಡ ಮಟ್ಟಿಗೆ ನಾನೇನು ಸಿಂಗಿಂಗ್ ನಲ್ಲಿ ಹೆಸರು ಮಾಡಕ್ ಆಗ್ಲಿಲ್ಲ ಅಂದ್ರೂ ಒಂದಷ್ಟು ಕೆಲಸಗಳು ಏನ್ ಮಾಡಿದೀನಲ್ಲ
ಅಂದ್ರೆ ಇವಾಗ ಒಂದು ಆಲ್ಮೋಸ್ಟ್ ಒಂದು 550 ಚಲನಚಿತ್ರಗಳು ಹಾಡಿದ್ದೀನಿ. ಅದ್ರ ಹಿಟ್ ಸಾಂಗ್ಸ್ ಅಂತ ತಗೊಂಡ್ರೆ ಒಂದು ಬೆರಳಿಕೆ ಎಷ್ಟು ಅಂದ್ರೆ ಒಂದು 20-25 ಸಾಂಗ್ FM ಅಲ್ಲಿ ಇದ್ರಲ್ಲಿ ಪ್ಲೇ ಆಗುವಂಥದ್ದು ಅಂತ ಅನ್ಬೋದು. ಬಟ್ ಆ ಜರ್ನಿ ನನಗೆ ತುಂಬಾನೇ ಖುಷಿ ಕೊಟ್ಟಿದೆ. ಯಾಕಂದ್ರೆ ಲೈವ್ ಶೋಸು ಮಾಡ್ತೀನಿ, ರೆಕಾರ್ಡಿಂಗ್ಸ್ ಅಲ್ಲೂ ಹಾಡ್ತಿರ್ತೀನಿ. ಸುಮಾರು ಜನ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸು. ಆ ಎಕ್ಸ್ಪೀರಿಯನ್ಸ್ ಎಲ್ಲ ನಾನು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ಬೇಕಾದ್ರೆ ನನಗೆ ಸುಮಾರು ಹೆಲ್ಪ್ ಆಗಿದೆ. ಸುಮಾರು 500ಕ್ಕೂ ಹೆಚ್ಚು ಮೂವಿಗಳಿಗೆ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ವರ್ಕ್ ಮಾಡಿದ್ದೀನಿ. ಅಲ್ಲಿ ಸುಮಾರು ತರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಮ್ಗೆ. ಸೊ ಈ ಜರ್ನಿ ಒಂದು ಖುಷಿ ಎಷ್ಟ್ರ ಮಟ್ಟಿಗೆ ಕಟ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ಜರ್ನಿ ಖುಷಿ ಕೊಟ್ಟಿದೆ. ಕರೆಕ್ಟ್. ನೀವು ಸಿನಿಮಾಗೆ ಬಂದಾಗ ಹಾಡಿದ ಮೊದಲ ಹಾಡು ಯಾವುದು, ಅದನ್ನ ಹೇಳ್ಬೋದಾ ಅಂತ? ತಿಮ್ಮ ಚಿತ್ರದ್ದು. ಓಕೆ. ಅಮೂಲ್ಯ ಅವರ ಫಸ್ಟ್ ಮೂವಿ ಅಂತ, ವೆಂಕಟ ನಾರಾಯಣ ಅವರ ಮ್ಯೂಸಿಕ್ ಡೈರೆಕ್ಷನ್. ಉಯ್ಯಾಲೆ ಉಯ್ಯಾಲೆ ಪ್ರೀತಿಯ ಉಯ್ಯಾಲೆ, ಇಬ್ಬರ ಜೋಡಿ ನೋಡಿ ಬೆರಗಾಗಿ ನಿಂತೈತೆ, ಇಬ್ಬರ ಜೋಡಿ ನೋಡಿ ಬೆರಗಾಗಿ ನಿಂತೈತೆ, ಉಯ್ಯಾಲೆ ಉಯ್ಯಾಲೆ ಪ್ರೀತಿಯ ಉಯ್ಯಾಲೆ. ಇದು ಮೊದಲ ಹಾಡು. ಸೊ ಅಲ್ಲಿಂದ ನಿಮ್ ಜರ್ನಿ ಶುರುವಾಯಿತು. ಅದಾದ್ಮೇಲೆ ನಿಮಗೆ ಸಿಕ್ಕಂತ ಮೆಚ್ಚುಗೆಗಳು ಹೇಗಿದ್ದು, ಆಮೇಲೆ ಬರುವ ಅವಕಾಶಗಳು ಹೇಗೆ ಬಂದವು ಅಂತ? ಅಂದ್ರೆ ಇದಕ್ಕೂ ಮುಂಚೆ ನಾನು ಆಕ್ಚುಲಿ ಜಾಯಿನ್ ಆಗಿದ್ದೆ ಆಸ್ ಎ ಕೋರಸ್ ಸಿಂಗರ್ ಆಗಿ, ಮತ್ತೆ ಟ್ರ್ಯಾಕ್ ಎಲ್ಲ ಹಾಡ್ತಿದ್ದೆ. ಅದಾದ ನಂತರ ನಾನು ಸುಮಾರು ಕೋರಸ್ಸು ಹಾಡ್ತಿದ್ದೆ, ಟ್ರ್ಯಾಕು ಹಾಡ್ತಿದ್ದೆ. ಕೆಲವು ಕಡೆ ಎಷ್ಟೋ ಸಲ ಕೋರಸ್ ಹಾಡ್ಬೇಕಾದ್ರೆ ಈ ಹುಡುಗಿ ವಾಯ್ಸ್ ಚೆನ್ನಾಗಿದೆ, ಟ್ರೈ ಮಾಡೋಣ ಅಂತ. ಹೌದು, ಈವನ್ ಉಯ್ಯಾಲೆ ಚಿತ್ರ ಹಾಡು ಬಂದ್ಮೇಲೂ ಸುಮಾರು ಒಂದು 30 ಚಲನಚಿತ್ರಗಳಿಗೆ ಹಾಡಿದಾಗ್ಲೂ ಇಂಡಸ್ಟ್ರಿಗೆ ಇನ್ನೂ ಅಷ್ಟು ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ತಂದೆ ಮನೋಹರ್ ಸರ್ ಹತ್ರ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಇನಿಷಿಯಲ್ ಸ್ಟೇಜಲ್ಲಿ ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಆ ಥರ ಅಪ್ಪನ ಒಂದು ಇನ್ನು ಸಹಾಯದಿಂದ ಹೋಗಿದ್ದು ಅವರೊಬ್ಬರ ಹತ್ರನೇ. ಇನ್ನೆಲ್ಲೂ ಆಕ್ಚುಲಿ ಇತ್ತೀಚೆಗಷ್ಟೇ ನಾನು ಅರವಿಂದ್ ಅವ್ರ ಮಗಳು ಅಂತ ಕೆಲವು ಕಡೆ ಗೊತ್ತಾಗಿದೆ ಹೊರತು ಮುಂಚೆ ಎಲ್ಲ ಎಲ್ಲೂ ಗೊತ್ತಿರ್ತಿಲ್ಲ. ದೆನ್ ನಂತರ ಒಂದು ಟಿವಿ ಸೀರಿಯಲ್ ಟೈಟಲ್ ಸಾಂಗ್ಗಳು ಹಾಡಿದೆ ಒಂದಷ್ಟು. ಅನಾವರಣ, ಅಶ್ವಿನಿ ನಕ್ಷತ್ರ, ಹೌದು, ನಮ್ಮಮ್ಮ ಶಾರದೆ. ಸೊ ಈ ಕೆಲವು ಗೀತೆಗಳು ಅಂದ್ರೆ ಒಂದ್ ಮಟ್ಟಿಗೆ ಇಂಡಸ್ಟ್ರಿನಲ್ಲಿ ಈ ತರ ಒಂದು ವಾಯ್ಸ್ ಇದೆ ಅನ್ನೋದಿದಾಯ್ತು. ನಂತರ ಅರ್ಜುನ್ ಜನ್ಯ ಅವರು ಅದೇ ಒಂದು ಟೈಟಲ್ ಸಾಂಗ್ ನಾನು ಕೇಳಿ ಒಲವಿನ ಕಿರಣಕ್ಕೆ ಅಂತ ಸೋನು ನಿಗಮ್ ಅವ್ರ ಜೊತೆ ಡುಯೆಟ್ ಫಸ್ಟ್ ಸಾಂಗ್ ಅದು ನನಗೆ ಅವ್ರು ಹಾಡಿಸಿದ್ದು, ರಜನಿಕಾಂತ ಮೂವಿದು ದುನಿಯಾ ವಿಜಯ್. ಅದಾದ ನಂತರ ನನಗೆ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ತಂದ್ಕೊಟ್ಟಿದ್ದು ಅಧ್ಯಕ್ಷ ಚಿತ್ರದ್ದು ಕಣ್ಣಿಗೂ ಕಣ್ಣಿಗೂ. ಸೂಪರ್ ಹಾಡು. ಆ ಹಾಡು ಲೈನ್ ಹೇಳ್ಬೋದು, ಯಾಕಂದ್ರೆ ಆ ಸಿನಿಮಾದ ಆ ಹಾಡು ಇದೆಯಲ್ಲ ಸಾಕಷ್ಟು ವೈರಲ್ ಆಗಿದ್ದು, ಈಗಲೂ ಕೂಡ ಬರ್ತಾನೆ ಇರ್ತದೆ. ಆಲ್ಮೋಸ್ಟ್ 12 years ಆಯ್ತು. ಅದು ಆಕ್ಚುಲಿ ಫಿಲ್ಮ್ ಫೇರ್ ಕೂಡ ನಾಮಿನೇಟ್ ಆಗಿತ್ತು ಆ ಹಾಡು ನಂದು 2014 ನಲ್ಲಿ. ಕಣ್ಣಿಗೂ ಕಣ್ಣಿಗೂ ಕಿಟಕಿಯ ಅಂತರ, ಕರ್ಟನು ಹಾಕಲು ರಿಪ್ಪೆಗೆ ಮುಜುಗರ, ವಾರೆ 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 ಇದು ಎಂಥ ವಾರಿ ನೋಟ, ನೋಡುವಾಗಲೆಲ್ಲ ಇದೆಯೊಳಗೆ ದೊಂಬರಾಟ, ವಯಸ್ಸಿನ ಹುಡುಗರು ಹಾಳಾಗಲಿಕ್ಕೆ ಗೋಳಾಡಲಿಕ್ಕೆ ಈ ನೋಟ ಒಂದೇ ಸಾಕು, ಕಣ್ಣಿಗೂ ಕಣ್ಣಿಗೂ ಕಿಟಕಿಯ ಅಂತರ, ಕರ್ಟನು ಹಾಕಲು ರಿಪ್ಪೆಗೆ ಮುಜುಗರ. ಈ ಹಾಡು ಬಹುಶಃ ಏನು ಹುಡುಗ ಹುಡುಗಿಯರು ಬಾಯಲ್ಲಿ ಅವಾಗ ಗುನುಗ್ತಾ ಇರ್ತಾರೆ, ಆ ತರದ ಹಾಡು ಇದು. ಆಕ್ಚುಲಿ ಈ ಮೂವಿ ರಿಲೀಸ್ ಆದಾಗ ಆಲ್ಮೋಸ್ಟ್ ಅದು 100 days ಆಗೋವರೆಗೂ ಈ ಹಾಡು ಅಷ್ಟು ಆಚೆ ಬಂದಿರಲಿಲ್ಲ, ಬೇರೆ ಹಾಡುಗಳೆಲ್ಲ ಇದಾಗಿತ್ತು. ಆಮೇಲೆ ಆಲ್ಮೋಸ್ಟ್ 100 days ಇನ್ನೇನು ಮುಗಿಯೋ ಸಮಯಕ್ಕೆ ಈ ಹಾಡು ಪಿಕಪ್ ಆಯ್ತು. ಕರೆಕ್ಟ್. ನಿಮಗೆ ಈ ವೃತ್ತಿ ಜೀವನದಲ್ಲಿ ಅಂದ್ರೆ ಸಿನಿಮಾ ಫೀಲ್ಡಲ್ಲಿ ಹಾಡುವಾಗ ತುಂಬ ನನಗೆ ಆ ಫೇಮ್ ಬಂತು, ಆ ಹಾಡಿಂದ ತಿರುವು ಕೊಟ್ಟಂತ ಹಾಡು ಅನ್ನೋದಾದ್ರೆ ಯಾರು ಮೇಡಮ್ ನಿಮಗೆ ಅನ್ಸುತ್ತೆ ಪರ್ಟಿಕ್ಯುಲರ್? ಅದೇ ಅಧ್ಯಕ್ಷದು, ಮತ್ತೆ ಶಿವಲಿಂಗದಲ್ಲಿ ಶಿವರಾಜ್ ಕುಮಾರ್ ಅವ್ರದ್ದು ಉಪಕಾರ ಸುಮ್ಮನಿದ್ದರೆ ಈ ಹಾಡು. ಆಮೇಲೆ
ರೀಲ್ಸ್ ಅಲ್ಲೆಲ್ಲ ಟ್ರೆಂಡಿಂಗ್ ಅಲ್ಲಿ ಇತ್ತು ಇನ್ನೊಂದು ಗಣೇಶ್ ಅವ್ರದ್ದು ಸ್ಟೈಲ್ ಕಿಂಗ್ದು. ಎಷ್ಟು ವರ್ಷ ಹೇಗೋ ತುಂಬಾ ಜೋಪಾನ ನನ್ನ ಕಾದುಕೊಂಡೇನಾ ಮನಸ್ಸನ್ನು ಕೆಡಿಸಿದ ಹುಡುಗ, ಅದೊಂದು. ಮತ್ತೆ 99 ಚಲನಚಿತ್ರದ್ದು ಆಗಿದೆ 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 ನನ್ನ ಜನುಮ ಸಾರ್ಥಕ. ಈ ಹಾಡು ಇವಾಗ್ಲೂ ಎಲ್ಲ ರೀಲ್ಸ್ ಅಲ್ಲಿ ಇಲ್ಲಿ ಸೀರಿಯಲ್ಸ್ ಅಲ್ಲಿ ಅಲ್ಲೆಲ್ಲ ತುಂಬಾನೇ ಪ್ಲೇ ಆಗ್ತಾ ಇರುತ್ತೆ. ಮತ್ತೆ ಸೂಪರ್ ಅಂಗ ಉಪೇಂದ್ರ ಅವ್ರದೊಂದು ನನಗೂ ನಿನಗೂ ಉಸಿರಾಟ ಇಂದು ಒಂದೇ. ನಂತರ ಉಸಿರೊಳಗೆ ಬಚ್ಚಿಡುವೆ ಕೈ ಚಾಚು ನನ್ನ ಕಣ್ಣೊಳಗೆ ಮುಚ್ಚಿಡುವೆ ಕೈ ಚಾಚು, ಡಾರ್ಲಿಂಗ್ ಚಿತ್ರದ ಲೂಸ್ ಮಾಧವ್ ಅವರದು. ಹೀಗೆ ಒಂದಷ್ಟು ಹಾಡುಗಳು ಆ ಸಮಯದಲ್ಲಿ ಬಂತು ಅಂತ ಹೇಳ್ಬೋದು. ಬಹಳಷ್ಟು ಜನ ಹಾಡನ್ನ ಹಾಡಬೇಕು ಅಂತ ಬರ್ತಾರೆ, ಸುಲಭವಾಗಿ ಜಾಗ ಮಾಡ್ಕೊಳ್ಳೋಕ್ಕಾಗುತ್ತಾ ಇಲ್ಲಿ ಅಂತ. ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆಯಾ? ಖಂಡಿತ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಬಟ್ ಏನಂದ್ರೆ ಅವಾಗ ನಮ್ಗೆ ಸ್ವಲ್ಪ ಮ್ಯೂಸಿಕ್ ಡೈರೆಕ್ಟರ್ಸ್ನ ಇವ್ರನ್ನೆಲ್ಲ ರೀಚ್ ಮಾಡೋದೇ ಕಷ್ಟ ಆಗ್ತಾ ಇತ್ತು ಆಗಿನವ್ರಿಗೆ. ಬಟ್ ಇವಾಗ ಪ್ಲಾಟ್ಫಾರ್ಮ್ಸ್ ಇದೆ. ಬಟ್ ಪ್ಲಾಟ್ಫಾರ್ಮ್ಸ್ ಇದ್ರೂ ಅಷ್ಟೇ ಕಾಂಪಿಟೇಷನ್ ಇದೆ. ಅವಾಗ ಇಷ್ಟೊಂದು ಸಿಂಗರ್ಸ್ ಇದೆಲ್ಲ ಇರ್ಲಿಲ್ಲ, ರೀಚ್ ಮಾಡೋದೊಂದು ಕಷ್ಟ ಆಗ್ತಿತ್ತು ಅನ್ನೋದು ಬಿಟ್ರೆ, ಒನ್ಸ್ ಯಾರಿಗಾದ್ರೂ ಈ ತರ ವಾಯ್ಸ್ ಇದೆ ಅನ್ನೋದು ಅವ್ರಿಗೆ ಕಿವಿಗೆ ಬಿದ್ರೆ ಅಥವಾ ಅವ್ರಿಗೆ ಗೊತ್ತಾದ್ರೆ ಒಂದ್ ಒಳ್ಳೆ ಆಪರ್ಚುನಿಟೀಸು ಸಿಗೋದು. ಈಗ ಏನಂತಂದ್ರೆ 1-2 ಸಾಂಗ್ ಹಿಟ್ ಆಗುತ್ತೆ ಅನ್ಕೊಳ್ಳಿ, ಈಗ ನೆಕ್ಸ್ಟ್ ಸಾಂಗ್ಗೆ ಹೊಸ ವಾಯ್ಸ್. ಕರೆಕ್ಟ್. ಮತ್ತೆ ಅವರು ಹಾಡಿರೋ ಸಿಂಗರೇ ಎಲ್ಲ ಹೊರಟೋಗ್ಬಿಟ್ಟಿರ್ತಾರೆ. ಆ ಥರ ಎಷ್ಟೋ ಜನದ್ದಾಗಿದೆ. ಎಸ್ಪೆಷಲಿ ಇವಾಗಂತೂ ಆ ಥರ ಜಾಸ್ತಿನೇ ಆಗ್ತಿದೆ. ಹೊಸ ವಾಯ್ಸ್ ಬೇಕು ಅಂತ ಇದ್ ಮಾಡ್ತಾರೆ. ಸೊ ಹಂಗಾಗಿ ಇಲ್ಲಿ ಅಂದ್ರೆ ಇಷ್ಟು ವರ್ಷದಿಂದ ಸಸ್ಟೈನ್ ಆಗಿದ್ದೀನಿ ಅನ್ನೋದೇ ಒಂದು ಖುಷಿ ವಿಚಾರ. ನಿಮಗೆ ಅನಿಸ್ತಂಗೆ ತಾರತಮ್ಯ ಅನ್ನೋದೇನು ಇದೆಯಾ ಈ ಫೀಲ್ಡಲ್ಲೂ? ಯಾಕಂದ್ರೆ ಕಲಾವಿದರ ನಡುವೆ ಇದ್ದೇ ಇರುತ್ತೆ. ಆಸ್ ಎ ಗಾಯಕರು ನೀವು, ನಿಮ್ಮಲ್ಲೂ ಆ ರೀತಿಯ ತಾರತಮ್ಯ ಆಗಿದ್ದುಂಟಾ, ಆಗ್ತಾ ಇರುತ್ತಾ? ಆಗ್ತಾ ಇರುತ್ತೇನೋ, ಬಟ್ ನಾನು ಯಾವತ್ತೂ ಅಂದ್ರೆ ಆ ನೆಗೆಟಿವ್ ಇದರಿಂದ ನಾನು ಯಾವತ್ತೂ ಯೋಚನೆ ಮಾಡಲಿಲ್ಲ. ಎಲ್ಲೋ ಒಂದ್ ಕಡೆ ಅಂದ್ರೆ ಪ್ರತಿ ಸಲ ಏನಾದ್ರೂ ಒಂದ್ ಆದಾಗ ನನ್ನಿಂದ ಏನ್ ಬೆಟರ್ ಮಾಡ್ಬೋದು ಅಂತಾನೆ ನಾನು ಯೋಚನೆ ಮಾಡಿದೀನಿ ಹೊರತು ಇನ್ನೊಬ್ರಿಂದ ಏನೋ ತೊಂದರೆ ಆಗಿದೆ ಅದು ಇದು ನಾನು ಯಾವತ್ತೂ ಯೋಚನೆ ಮಾಡಿಲ್ಲ ಆ ನಿಟ್ಟಿನಲ್ಲಿ. ಬಟ್ ಅಂದ್ರೆ ಅನ್ಸುತ್ತೆ ಕೆಲವು ಸಲ ಇನ್ನೂ ಅವಕಾಶಗಳು ಸಿಗಬೇಕಾಗಿತ್ತು ಅನ್ನೋದಂತೂ ಖಂಡಿತ ಅನ್ಸುತ್ತೆ. ಬಟ್ ಆಲ್ಮೋಸ್ಟ್ ನಾ ಹೇಳಿದ್ನಲ್ಲ, ಒಂದಷ್ಟು ಹಿಟ್ ಸಾಂಗ್ಸ್ಗಳು ಬಂದಿದ್ದ ಟೈಮಲ್ಲಿ ಅವಾಗ ನನಗೆ ವಾಯ್ಸ್ ಪ್ರಾಬ್ಲಮ್ ಆಯ್ತು. ಅವಾಗ ಸ್ವಲ್ಪ ಬ್ರೇಕ್ ಆಯ್ತು ನನಗೆ. ಅವಾಗ ನಾನು ಆಕ್ಚುಲಿ ಮ್ಯೂಸಿಕ್ ಡೈರೆಕ್ಷನ್ ಫುಲ್ ಫ್ಲೆಡ್ಜ್ ಆಗಿ ಸ್ಟಾರ್ಟ್ ಮಾಡಿದ್ದು. ಏನಾದ್ರೂ ಮಾಡಿದ್ರೆ ಮ್ಯೂಸಿಕ್ ನಲ್ಲೇ ಮಾಡಬೇಕು ಅನ್ನೋದು. ಸೊ ಅದು ಒಂದು ಬೇರೆ ತಿರುವು ಕೊಡ್ತು ನನಗೆ. ಸೊ ಅದಾದ ನಂತರ ಈಗ ಸಿಂಗಿಂಗು ಮ್ಯೂಸಿಕ್ ಡೈರೆಕ್ಷನ್ ಎರಡು ನಡೀತಾ ಇದೆ. ಬಟ್ ಆಗಿನಷ್ಟು ಅವಕಾಶಗಳು ಇಲ್ಲ ಹಾಡಿಗೆ. ಈವನ್ ನನ್ನ ಮ್ಯೂಸಿಕ್ ಡೈರೆಕ್ಷನ್ ನಾನು ಹಾಡೋದು ಕಡಿಮೆನೆ. ಹೌದು, ಅದೇನೋ ನನಗೆ ಕಂಪೋಸ್ ಮಾಡೋದು ನನಗೆ ಎಲ್ಲೋ ಒಂದೊಂದು ಹಾಡಿರ್ತೀನಿ ಅಷ್ಟೇ ಹೊರತು ಆದಷ್ಟು ಹೊಸೊಬ್ರಿಗೆ ಅಥವಾ ನೀವೇ ಆವಾಗ್ಲೂ ಮಾತಾಡ್ದಂಗೆ 1-2 ಹಾಡಿ ಎಲ್ಲೋ ಇರ್ತಾರೆ ಅಂತ ವಾಯ್ಸಸ್ಗಳನ್ನ ಯೂಸ್ ಮಾಡೋದು, ಇಂಥದ್ದೆಲ್ಲ ನನಗೆ ತುಂಬಾ ಇಷ್ಟ. ಯಾಕಂದ್ರೆ ನೀವು ಆ ದಿನಗಳನ್ನು ನೋಡ್ಕೊಂಡ್ ಬಂದಿರೋರು, ಕರೆದ ಅವಕಾಶ ಕೊಡುವಂಥದ್ದು. ಎಸ್, ಎಲ್ಲ ಒಂದ್ ಕಡೆಗೆ ಹಾಡಬೇಕಾದ್ರೆ ಒಂದು ಅಪವಾದ ಅಂತ ಬರುತ್ತೆ. ಏನಂದರೆ ಇಟ್ ಮೀನ್ಸ್ ಕಲಾವಿದರಲ್ಲಿ ಹೊರಗಿನವರಿಗೆ ಕರ್ಕೊಂಬಂದು ಮಣೆ ಹಾಕ್ತಾರೆ ಅಂತೇಳಿ. ಹಾಗೆ ಪರಭಾಷಿಕರು ಕೂಡ ಇಲ್ಲಿ ಹಾಡೋದಕ್ಕೆ ಬರ್ತಾರೆ, ಅವ್ರಿಗೆ ಹೆಚ್ಚು ಆದ್ಯತೆ ಕೊಡ್ತಾರೆ ಅಂತ ಅನ್ಸಲ್ವಾ ಅಂತ? ಯಾಕಂದ್ರೆ ಕನ್ನಡದಲ್ಲಿ ಸಾಕಷ್ಟು ಗಾಯಕರಿದ್ದಾರೆ. ಹೌದು, ಒಂದು ಟೈಮ್ನಲ್ಲಿ ಅದು ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಅಟ್ಲೀಸ್ಟ್ ಈಗ ಕೆಲವು ಕನ್ನಡ ಸಿಂಗರ್ಸ್ಗಳಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗ್ತಿದೆ. ಮತ್ತೆ ಅವಾಗೆಲ್ಲ ನಾವು ಹಾಡ್ಬೇಕಾದ್ರೆ ನಮ್ಗೆ ಸ್ಕ್ರೀನ್ ಮೇಲೆ ನಾವು ಬರ್ತಾ ಇರ್ಲಿಲ್ಲ. ಇವಾಗೆಲ್ಲ ಒಂದು ಟ್ರೆಂಡ್ ಆಗಿದೆ ಅಂತಂದ್ರೆ ಮೇಕಿಂಗ್ ಅಂತ ಮಾಡ್ತಾರೆ ಅಟ್ಲೀಸ್ಟ್ ಸಿಂಗರ್ಸ್ಗಳು. ಸೊ 1-2 ಹಾಡಲ್ಲೇ ಒಂದು ಒಳ್ಳೆ ರೆಕಾಗ್ನಿಷನ್ ಸಿಗ್ತಿದೆ. ಅವಾಗ ನಾವು ಎಷ್ಟು ಒಂದು 50 ಹಾಡು ಹಾಡಿದ್ರು ಕಷ್ಟ ಆಗ್ತಿರ್ಲಿಲ್ಲ. ಸೊ ಅಂಥದ್ರಲ್ಲಿ ಆಲ್ಮೋಸ್ಟ್ ನಾನು ಶ್ರೇಯಾ ಘೋಷಾಲ್ಗೆ ಆಲ್ಮೋಸ್ಟ್ ಒಂದು 50-60 ಸಾಂಗ್ ಅಂತೂ ಟ್ರ್ಯಾಕ್ ಹಾಡಿದ್ದೀನಿ. ಸೊ ಬಟ್ ಏನಂತಂದ್ರೆ ಎಲ್ಲೋ ಒಂದ್ ಕಡೆ
ಅದು ತುಂಬಾ ಚೆನ್ನಾಗಿ ಬಂದಾಗ ನಾನು ಯಾವತ್ತೂ ಅದನ್ನ ಯೋಚನೆ ಮಾಡಿಲ್ಲ. ಅಂದ್ರೆ ಲೈಕ್ ನನಗೆ ಸಿಗ್ಬೇಕಾಗಿತ್ತು. ಯಾವತ್ತು ನಾವು ಹಾಡಿದ್ದಕ್ಕಿಂತ ಒಂದು ಕೆಳಮಟ್ಟದಲ್ಲಿ ಇರುತ್ತಲ್ಲ, ಅವಾಗ ಬೇಜಾರಾಗುತ್ತೆ. ಯಾಕೆ ಇದು ನನ್ನ ವಾಯ್ಸ್ ಇಡ್ಬೋದಾಗಿತ್ತಲ್ಲ, ನನ್ನ ಹಾಡು ಇಡ್ಬೋದಾಗಿತ್ತಲ್ಲ, ಯಾಕೆ ಇಟ್ಟಿಲ್ಲ ಅನ್ನೋದೊಂದು ಈ ಥರದ ಅನುಭವ ಆಗಿದೆಯಾ? ಅಂದರೆ ಇಟ್ ಮೀನ್ಸ್ ಕರೆಸಿ ಹಾಡನ್ನು ಹಾಡಿಸಿ ಇಡೀ ದಿನ, ಒಂದಿನ 2 ದಿನ ಅದಕ್ಕೆಲ್ಲ ಎಫರ್ಟ್ ಹಾಕಿರ್ತೀರಿ, ಕೊನೆಗೆ ಆ ಹಾಡು ಬರುತ್ತೆ ಅಂತ ನೋಡ್ತಾ ಇರ್ತೀರಿ, ಆಮೇಲೆ ಹಾಡೇ ಇರಲ್ಲ, ನಿಮ್ಮದು ಹೆಸರು ಇರಲ್ಲ, ಆ ಥರದ? ಆ ಥರ ರೀಸೆಂಟ್ ಆಗಿದ್ದು ಉಪಾಧ್ಯಕ್ಷ ಚಲನಚಿತ್ರದ್ದು. ಓಕೆ. ನನಗೆ ನೀನು ನಿನಗೆ ನಾನು. ಅದು ಹಾಡು ನೀವು ಹಾಡಬೇಕಿತ್ತು? ಹಾಡಿದ್ದೆ ಆಲ್ರೆಡಿ. ಅಂದ್ರೆ ಅದು ಕಂಪೋಸಿಂಗ್ ಟೈಮ್ ಇಂದನೂ ಹಾಡಿದ್ದೆ. ಬಟ್ ಯೂಶಲಿ ಅರ್ಜುನ್ ಜನ್ಯ ಸರ್ ಯಾವುದೇ ಸಾಂಗು ಹೊರಗಡೆ ಬಂದಾಗ ಮೇಡಮ್ ಇದು ನಿಮ್ ವಾಯ್ಸ್ ರಿಟೈನ್ ಆಗಿದೆ ಅಂತ ಹೇಳ್ತಾರೆ. ಬಟ್ ಆ ಸಾಂಗ್ ಕಂಪೋಸಿಂಗ್ ಟೈಮ್ ಅಲ್ಲಿ ಲೈಕ್ ಅದು ನಂದೇ ಹಾಡು ಅನ್ನೋ ತರನೇ ಆಗಿತ್ತು. ಬಟ್ ಅಲ್ಲಿ ಅಂದ್ರೆ ಯಾರ್ದು ಏನು ಮಿಸ್ಟೇಕ್ ನನಗೆ ಗೊತ್ತಿಲ್ಲ. ಬಟ್ ಆಚೆ ಬಂದಾಗ ಲೈಕ್ ಲಾಸ್ಟ್ ಕರೆಕ್ಷನ್ಗೂ ಕೂಡ ನಾನು ಹೋಗಿದ್ದೆ ಒಂದ್ಸಲಿ. ಅದಾದ್ಮೇಲೆ ನಾನು ಅದು ಆಡ್ ಬಂತು, ಇದು ಏನು ಸಾಂಗ್ದು ಪ್ರೋಮೋ ಬಂತು. ಅವಾಗ ನನಗೆ ನನ್ನ ವಾಯ್ಸ್ ಇಲ್ಲ ಅಂತ ಅವಾಗ ಗೊತ್ತಾಗಿದ್ದು. ಬಟ್ ಅದು ಆಲ್ಮೋಸ್ಟ್ ಒಂದು 2 years ಇಂದ ಆ ಸಾಂಗ್ ನಂದು ಬರುತ್ತೆ ಅನ್ನೋದೊಂದು ತಲೆನಲ್ಲಿ ಇಟ್ಕೊಂಡಿರ್ತೀವಲ್ಲ, ಸೊ ಅವಾಗ ಎಲ್ಲೊಂದ್ ಕಡೆ ಬೇಜಾರಾಯ್ತು. ಬಟ್ ಅರ್ಜುನ್ ಜನ್ಯ ಸರ್ ನನ್ ಕನ್ವಿನ್ಸ್ ಮಾಡಿ ಲೈಕ್ ಈವನ್ ನನ್ಗೆ ಜಿ ಕನ್ನಡಗೆ ಅದನ್ನ ಕರೆಸಿ ನನ್ನ ಹತ್ರ ಹಾಡಿಸಿ, ವಿಜಯ್ ಪ್ರಕಾಶ್ ಅವ್ರ ಜೊತೆ ಹಾಡಿಸಿ, ಆಕ್ಚುಲಿ ಶಿ ಇಸ್ ದ ಒರಿಜಿನಲ್ ಸಿಂಗರ್ ಅಂತ ಹೇಳಿ ಅವರು ಇದ್ ಮಾಡಿದ್ರು. ಸೊ ಅರ್ಜುನ್ ಜನ್ಯ ಸರ್ ನನ್ಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದು ಯಾವ ಕಾರಣಕ್ಕೆ, ಹೌದು, ಯಾವ ಕಾರಣಕ್ಕೆ ಅದು ನನ್ನ ವಾಯ್ಸ್ ರಿಟೈನ್ ಆಗಿಲ್ಲ ಅಂತ ಗೊತ್ತಿಲ್ಲ. ಬಟ್ ಆಮೇಲೆ ಆ ಟೈಮಿಗೆ ನನಗೆ ಸ್ವಲ್ಪ ಬೇಜಾರಾಯ್ತು. ಅದಾದ್ಮೇಲೆ ಇಲ್ಲ, ನಾನೇ ಇನ್ನೊಂದ್ ಸ್ವಲ್ಪ ವರ್ಕ್ ಮಾಡ್ಬೇಕು ಅಂತ ನನಗೆ ನಾನೇ ಅನ್ಕೊಂಡು ಅದು ಹ್ಯಾಪನ್ಸ್ ಆಗ್ತದೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಕೆಲವು ಇರಲ್ಲ ಫೈನಲ್ ಆಗಿ, ಅಲ್ಲ ಟೀಮು, ಡೈರೆಕ್ಟ್ರು ಅಥವಾ ಪ್ರೊಡ್ಯೂಸರ್ ಏನೋ ಡಿಸಿಷನ್. ಬಟ್ ಅಟ್ಲೀಸ್ಟ್ ನನಗೆ ಝೀನಲ್ಲಿ ಕರೆಸಿ ಹಾಡ್ಸಿದ್ರಲ್ಲ, ಅದು ನಂಗೆ ತುಂಬಾನೇ ಖುಷಿ ಆಯ್ತು. ಅಂಡ್ ಅದು ತುಂಬಾ ಚೆನ್ನಾಗಿ ರೀಚ್ ಆಯ್ತು ಕೂಡ.